ಹಾಯ್, ಎಲ್ರಿಗೂ ನಮಸ್ಕಾರ. ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕತೆ ಧ್ಯಾನದ ಪರಿ. ಒಮ್ಮೆ ಗುರುಗಳು ದೇವಸ್ಥಾನದ ಹತ್ರ ಇರುವ ತೋಟದಲ್ಲಿ ಕುಳಿತುಕೊಂಡಿರ್ತಾರೆ. ಅವರನ್ನ ನೋಡೋದಕ್ಕೆ ಅಂತ ಪರಿವಾರ ಸಮೇತ ಭಕ್ತರು ಬಂದಿರ್ತಾರೆ. ಇದೇ ಸಮಯದಲ್ಲಿ ಒಬ್ಬ ಅಪ್ಪ ಅಮ್ಮ ಮಗು ಕೂಡ ಬಂದಿರುತ್ತೆ. ಗುರುಗಳನ್ನು ನೋಡಿ ಆಶೀರ್ವಾದ ಪಡಿಬೇಕು ಅನ್ನೋ ಹಂಬಲ ಹೆಚ್ಚಾಗಿರುತ್ತೆ. ಗುರುಗಳ ಹತ್ರ ಬಂದು ತಮ್ಮ ಮಗನಿಗೆ ಆಶೀರ್ವಾದ ಮಾಡಿ ಹಾಗೂ ತಮ್ಮ ಮಗನಿಗೆ ಮನಸ್ಸನ್ನು ಏಕಾಗ್ರತೆಯಿಂದ ಇಡೋದನ್ನ ತಿಳಿಸ್ಕೊಡಿ ಅಂತ ಪ್ರಾರ್ಥನೆ ಮಾಡ್ಕೋತಾರೆ. ಅವನಿಗೆ ಧ್ಯಾನ ಮಾಡೋದು ತುಂಬಾ ಇಷ್ಟ, ಇದನ್ನು ತಿಳಿಸ್ಕೊಡಿ ಅಂತ ಹೇಳ್ತಾರೆ. ಗುರುಗಳು ಮಗುವನ್ನು ಕರೆದು, ನಿನಗೆ ಧ್ಯಾನ ಮಾಡೋದು ಕಷ್ಟ ಆಗ್ತಾ ಇದೆಯಾ, ಏಕಾಗ್ರತೆ ಬರ್ತಾ ಇಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಮಗು ಹೇಳುತ್ತೆ, ಹೌದು ಸ್ವಾಮಿ, ನನಗೆ ಧ್ಯಾನ ಮಾಡೋದು ಗೊತ್ತಿಲ್ಲ, ಆದರೆ ನನ್ನ ತಂದೆ ತಾಯಿ ಏನು ಹೇಳಿಕೊಟ್ಟಿದ್ದಾರೋ ಅದನ್ನು ಮಾಡ್ತೇನೆ. ಅವರಿಗೆ ಯಾಕೆ ಮಾಡಬೇಕು ಅಂತ ಕೇಳಿದ್ರೆ ಮಾತ್ರ ಅವ್ರು ಏನು ಉತ್ತರ ಕೊಡಲ್ಲ. ಅದಕ್ಕಾಗಿ ನಾನು ಅದನ್ನು ಮಾಡೋದನ್ನ ನಿಲ್ಲಿಸ್ತಾ ಇದ್ದೀನಿ. ನನಗೆ ತಿಳಿಯದ ವಿಚಾರವನ್ನು ಹೇಗೆ ಮಾಡಲಿ ಅಂತ ಹೇಳ್ತಾರೆ. ಆಗ ಗುರುಗಳು ಮಗುವನ್ನು ಕರೆದು, ನಾನು ನಿನಗೆ ಧ್ಯಾನ ಮಾಡುವ ಕ್ರಮವನ್ನು ಹೇಳಿಕೊಡ್ತೇನೆ, ಅದರ ಪ್ರಯೋಜನ ನಿನಗೆ ತಿಳಿಯುತ್ತೆ ಅಂತ ಹೇಳ್ತಾರೆ. ಶಿಷ್ಯರನ್ನು ಕರೆದು ಕೆಲವೊಂದು ವಸ್ತುಗಳನ್ನು ತರೋದಕ್ಕೆ ಅಂತ ಕಳಿಸ್ತಾರೆ. ಸ್ವಲ್ಪ ಸಮಯದ ನಂತರ ಶಿಷ್ಯರು ಎಲ್ಲವನ್ನ ತೆಗೆದುಕೊಂಡು ಬರ್ತಾರೆ. ಗುರುಗಳು 2 ತಟ್ಟೆಯಲ್ಲಿ ತಿನ್ನಲು ದೋಸೆ ಮತ್ತು ಚಟ್ನಿಯನ್ನ ತರಿಸಿರ್ತಾರೆ. ಪ್ರತಿಯೊಬ್ಬರಿಗೂ ಎಲ್ಲವನ್ನು ಕೊಟ್ಟು ಮಗುವಿಗೆ 3 ದೋಸೆಯನ್ನ ಕೊಡ್ತಾರೆ. ನಂತರ ಹೇಳ್ತಾರೆ, ಮಗು ನೋಡು, ನನ್ನ ಕೈ ಬೆರಳುಗಳು ಮೇಲಕ್ಕೆ ಇರುವವರೆಗೂ ನೀನು ಈ ದೋಸೆಗಳನ್ನು ತಿನ್ಬೋದು. ಈ ಬೆರಳುಗಳು ಕೆಳಗೆ ಇಳಿಸಿದರೆ ಅಷ್ಟರಲ್ಲಿ ನಿನ್ನ ತಟ್ಟೆ ಖಾಲಿಯಾಗಿರ್ಬೇಕು ಹಾಗೂ ನೀನು ತಿನ್ನೋದನ್ನು ಕೂಡ ನಿಲ್ಲಿಸ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಮಗು ಸರಿ ಅಂತ ಹೇಳಿ ಗುರುಗಳ ಕೈಯನ್ನು ಗಮನಿಸುತ್ತಾ ಮೊದಲು ದೊಡ್ಡ ದೊಡ್ಡ ತುತ್ತುಗಳನ್ನು ತಿನ್ನುತ್ತೆ. ಸ್ವಲ್ಪ ಸಮಯದ ನಂತರ ಚಿಕ್ಕದಾಗಿ ತಿನ್ನಲು ಶುರು ಮಾಡುತ್ತೆ. ಬೆರಳುಗಳನ್ನು ಅಲ್ಲಾಡಿಸುತ್ತಿದ್ದಂತೆಯೇ ತನ್ನ ವೇಗವನ್ನು ಹೆಚ್ಚು ಕಡಿಮೆ ಮಾಡ್ತಾ ಇರುತ್ತೆ. ಒಂದು ಕ್ಷಣಕ್ಕೆ ಗುರುಗಳ ಕೈ ಬೆರಳುಗಳು ಕೆಳಗೆ ಇಳಿಯುತ್ತೆ. ತಕ್ಷಣ ಉಳಿದ ದೊಡ್ಡ ಚೂರನ್ನು ಬಾಯಲ್ಲಿ ತುಂಬಿಕೊಂಡ್ಬಿಡುತ್ತೆ. ಮಗು ತಟ್ಟೆಯನ್ನ ಖಾಲಿ ಮಾಡುತ್ತೆ. ಆಗ ಗುರುಗಳು ಮಗುವನ್ನ ಬೆನ್ತಟ್ಟಿ ಹೇಳ್ತಾರೆ, ಮಗು, ಈಗ ನೀನು ಕಲಿತದ್ದೇ ಜ್ಞಾನ. ನೀನು ತಿನ್ನುವುದನ್ನು ನಿಲ್ಲಿಸಿರ್ಲಿಲ್ಲ, ಆದ್ರೆ ನನ್ನ ಬೆರಳಿನ ಮೇಲೆ ಕಣ್ಣನ್ನು ಕೂಡ ತೆಗೆದಿರ್ಲಿಲ್ಲ. ಇದೇ ಧ್ಯಾನಮಯ ಜೀವನ. ನಮ್ಮ ಕರ್ತವ್ಯವನ್ನ ಮಾಡುತ್ತಲೇ ಇರಬೇಕು, ಆದ್ರೆ ಭಗವಂತನ ಮೇಲೆ ಚಿಂತೆಯನ್ನು ಕ್ಷಣವೂ ಬಿಡಬಾರದು. ಹಿರಿದಾದ ಗುರಿಯನ್ನು ಹೊಂದಬೇಕು, ಅದರ ಮೇಲೆ ಯಾವಾಗಲೂ ನಮ್ಮ ಗಮನ ಇರಬೇಕು. ಇದೇ ಏಕಾಗ್ರತೆ, ಇದರಿಂದ ಜೀವನ ಸುಲಭವಾಗಿರುತ್ತೆ ಅಂತ ಹೇಳ್ತಾರೆ. ಮಗುವಿಗೆ ಧ್ಯಾನದ ಪರಿಯೂ ಕೂಡ ಅರ್ಥ ಆಗುತ್ತೆ. ಹೀಗೆ ನಮ್ಮ ಜೀವನದಲ್ಲೂ ಕೂಡ ಧ್ಯಾನ ಮತ್ತು ಏಕಾಗ್ರತೆಯನ್ನು ನಾವು ಸಂಪಾದಿಸ್ಕೋಬೇಕಾಗತ್ತೆ. ಅದನ್ನ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಹಿರಿದಾದ ಗುರಿಯನ್ನು ಹೊಂದಿ ಅದರ ಕಡೆ ನಮ್ಮ ಗಮನವನ್ನು ಹರಿಸ್ಬೇಕಾಗತ್ತೆ ಅಂತ ಹೇಳ್ತಾ ಇವತ್ತಿನ ಕಥೆಯನ್ನು ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.